ರಾಜ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಈ ಹಿಂದೆನೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಮಂಡ್ಯ ಭಾಗದಲ್ಲಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ದಂಧೆ ಪತ್ತೆಯಾಗ್ತಾ ಇದೆ. ಟಿ ನರಸೀಪುರ ತಾಲೂಕಿನ ಬನ್ನೂರು ಹೈವೇ ಬಳಿ ದಂಧೆ ನಡೀತಾ ಇದ್ದು ಭ್ರೂಣಲಿಂಗ ಪತ್ತೆ ನಡೆಸ್ತಾ ಇದ್ದ ಕೇಂದ್ರದ ಮೇಲೆ ಈಗ ರೇಡ್ ಆಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾಳಿ ಮಾಡಿದೆ. ಈ ಕೇಂದ್ರದ ಮೇಲೆ ಫಾರ್ಮ್ ಹೌಸ್ ಒಂದರಲ್ಲಿ ನಡೀತಾ ಇತ್ತು ಭ್ರೂಣಲಿಂಗ ಪತ್ತೆಯ ದಂಧೆ. ದಾಳಿ ವೇಳೆ ಭ್ರೂಣ ಪತ್ತೆಗೆ ಮುಂದಾಗಿದ್ದ 4 ಗರ್ಭಿಣಿಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಸ್ಕ್ಯಾನಿಂಗ್ಗೆ ಬಳಕೆ ಮಾಡುವ ಉಪಕರಣವೊಂದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಏನೊಂದು ಚಿಕ್ಕ ರೂಮು, ಒಂದು ಸ್ಕ್ಯಾನಿಂಗ್ ಮಷಿನ್ ಇಟ್ಕೊಂಡು ದಂಧೆ ಮಾಡಿಬಿಡ್ತಾರೆ. ಅದು ಏನು ಗೊತ್ತಾಗುವಂಥ ಜಾಗದಲ್ಲ, ಯಾವುದೋ ತೋಟದ ಮನೆಯಲ್ಲಿ, ಮತ್ತೊಂದು ಕಡೆ ಮಗದೊಂದು ಕಡೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ಹೆಣ್ಮಗು ಬೇಡ, ಹೆಣ್ಮಗು ಆದರೆ ಪತ್ತೆ ಮಾಡಿಬಿಟ್ಟು ಅದನ್ನು ಅಲ್ಲೇ ತೆಗೆಸ್ಬಿಡೋದು, ಗರ್ಭಪಾತ ಮಾಡಿಸ್ಬಿಡೋದು, ಗಂಡು ಮಗುನೇ ಬೇಕು ಅನ್ನೋ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ ಈಗ ಮೊನ್ನೆ ಅಷ್ಟೇ ಆಂಧ್ರ ಬಾರ್ಡ್ರ್ನಲ್ಲೂ ಕೂಡ ಇಲ್ಲಿಂದ ಹೋಗಿ ಆಂಧ್ರ ಬಾರ್ಡ್ರಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಿ ಅದನ್ನು ತೆಗೆಸ್ತಾ ಇದ್ದ ಒಂದು ದಂಧೆ ಬಯಲಿಗೆ ಬಂದಿತ್ತು. ಸೊ ಈಗ ಅಲ್ಲೆಲ್ಲ ಬಿಟ್ಬಿಡಿ, ಮಂಡ್ಯ ಆಯಿತು. ಮಂಡ್ಯದ ಪಕ್ಕದಲ್ಲೇ ಇರೋ ಬನ್ನೂರು, ಮೈಸೂರಿಗೂ ಹತ್ತಿರ, ಮಂಡ್ಯಕ್ಕೂ ಹತ್ತಿರ ಬನ್ನೂರಿನಲ್ಲಿ ಪತ್ತೆ ಆಗಿದೆ. ನೋಡ್ತಾ ಇದ್ದೀರಾ, ದಾಳಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇದ್ದರು, ಏನು ಎತ್ತ ಅಂತ. 4 ಗರ್ಭಿಣಿಯರು ಕೂಡ ಇದ್ದಾರೆ. ನೋಡಿ, ಭ್ರೂಣಲಿಂಗ ಪತ್ತೆ ಮಾಡೋದು ಎಷ್ಟು ತಪ್ಪೋ ಅದಕ್ಕೆ ಹೋಗಿರೋ ಈ ಗರ್ಭಿಣಿಯರದು ಅಷ್ಟೇ ತಪ್ಪಿರುತ್ತೆ. ಯಾಕೆಂದರೆ ಅದಕ್ಕೆ ಅವರು ಮುಂದೆ ಆಗಬಾರ್ದು. ಇಂಥವ್ರು ಇರೋದ್ರಿಂದನೇ ಇಂಥ ದಂಧೆಗಳು ಹುಟ್ಕೊಳ್ಳೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಮೈಸೂರಿನ ಸೆರಗಲ್ಲೇ, ಮಂಡ್ಯದ ಸೆರಗಲ್ಲೇ ದಂಧೆ ನಡೀತಾ ಇತ್ತು. ಇಷ್ಟು ದಿನ ಯಾರಿಗೂ ಗೊತ್ತಾಗಿರಲಿಲ್ವಾ? ಎಲ್ಲಿ ನಡೆಸ್ತಾ ಇದ್ರು? ಯಾರಿದರ ಕಿಂಗ್ ಪಿನ್ನು? ಡೀಟೇಲ್ಸ್ ಏನಿದೆ? ಅರವಿಂದ್, ಈ ಪ್ರಕರಣಗಳು ಬಯಲಿಗೆ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗುತ್ತೆ. ತದನಂತರದಲ್ಲಿ ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಭ್ರೂಣ ಲಿಂಗ ಪತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಇಶ್ಯೂ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಅಲರ್ಟ್ ಆಗಿದ್ರು ಮತ್ತು ಸ್ಕ್ವಾಡ್ಗಳು ಕೂಡ ನೇಮಕಗಳಾಗಿದ್ವು. ಆ ನಂತರದಲ್ಲಿ ಯಾಮಾರ್ಬಿಡ್ತಾರೆ. ಅದೇ ಮೇನ್ ಪ್ರಾಬ್ಲಮ್. ಮೈಸೂರಿನ ಬನ್ನೂರಿನ ರಸ್ತೆಯಲ್ಲಿ ಕೂಡ ಇದೇ ರೀತಿ ಈ ರೀತಿಯಾದಂತಹ ಭ್ರೂಣ ಪತ್ತೆಯನ್ನ ಮಾಡ್ತಾ ಇದ್ರು. ಖಚಿತವಾದಂತಹ ಮಾಹಿತಿಗಳ ಮೇರೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಆ ಒಂದು ಸ್ಥಳದಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಕೂಡ ಇತ್ತು. ಜೊತೆಗೆ ಅಲ್ಲಿ ಗರ್ಭಿಣಿ ಮಹಿಳೆಯರು ಕೂಡ ತಪಾಸಣೆಗೆ ಬಂದಿದ್ದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ 5 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೀವಾಗಲೇ ಹೇಳಿದಂತೆ ಭ್ರೂಣ ಲಿಂಗವನ್ನ ಪತ್ತೆ ಮಾಡುವಂತದ್ದು ಎಷ್ಟು ಅಪರಾಧವೋ ಅದರ ಪತ್ತೆಗೆ ಹೋಗುವಂತ ಅಷ್ಟೇ ಅಪರಾಧ. ಜನಕ್ಕೆ ಇದು ಅರಿವು ಆಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಈ ತರದ ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಅನ್ನುವಂತ ರೀತಿಯಲ್ಲಿ ಮೈಸೂರಿನಂತ ಊರುಗಳಲ್ಲೇ ಪತ್ತೆ ಆಗುವಂತದ್ದು. ಈ ತರದ ಊರುಗಳಲ್ಲಿ ಪತ್ತೆ ಆಗೋದಾದ್ರೆ ಇನ್ನು ಗಡಿ ಭಾಗದ ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಇರುವಂತಹ ಪ್ರಶ್ನೆ. ಅರವಿಂದ್, ರೈಟ್. ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.